ಇನ್ನು ಚಿತ್ರದುರ್ಗದಲ್ಲಿ ಮೇ 9ಕ್ಕೆ BSY ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಏನು ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ಸ್ ಆಗ್ತಾ ಇದೆ. ಬಿಜೆಪಿ ಶಾಸಕ ಮುನಿರತ್ನ ಮತ್ತು SR ವಿಶ್ವನಾಥ್ ಸ್ಥಳಕ್ಕೆ ಭೇಟಿ ನೀಡಿದರು. ವೇದಿಕೆ ನಿರ್ಮಾಣ ಸ್ಥಳಕ್ಕೆ ಹೋಗಿ ಬಿಜೆಪಿ ಶಾಸಕರು ಭೇಟಿ ನೀಡಿ ಅಲ್ಲಿ ಇರುವಂತಹ ವ್ಯವಸ್ಥೆಗಳನ್ನು ನೋಡಿದ್ದಾರೆ. ಮಾದಾರ ಚೆನ್ನಯ್ಯ ಮಠದ ಬಳಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಬೃಹತ್ ವೇದಿಕೆ. ಮೇ 9ನೇ ತಾರೀಕು BSY ಅಭಿಮಾನೋತ್ಸವ ಅಂಥೇಳಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಪ್ಲಾನ್ ಆಗಿದೆ. ವೇದಿಕೆ, ಅಲ್ಲಿರುವಂಥ ಊಟದ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇರೋ ಹಾಗೆ BJPಯ ಕೆಲವು ನಾಯಕರುಗಳು, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಆಗಿರಲಿ, ಮುನಿರತ್ನ ಅವರಾಗಿರಲಿ, ಎಲ್ಲರೂ ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. BJPಯ ಶಾಸಕರುಗಳು ಭೇಟಿ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾದಾರ ಚೆನ್ನಯ್ಯ ಮಠ ಏನಿದೆ ಅದರ ಬಳಿಯೇ ನಿರ್ಮಾಣ ಆಗ್ತಾ ಇರುವಂಥ ಒಂದು ಬೃಹತ್ ವೇದಿಕೆ. ಅಲ್ಲಿ ವೇದಿಕೆಯ ನಿರ್ಮಾಣ ಕಾರ್ಯ ಜೊತೆಗೆ ಅಲ್ಲಿ ನಿಮಗೆ ಊಟದ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಅದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಿದ್ದಾರೆ. SR ವಿಶ್ವನಾಥ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ತಾರೀಕು ಸನ್ಮಾನ್ಯ BS ಯಡಿಯೂರಪ್ಪನವರ ರಾಜಕಾರಣದ ಪ್ರವೇಶ ಮಾಡಿದಂಥ 50ನೇ ವರ್ಷದ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಸಭೆಗಳು ಕೂಡ ಆಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ಶಾಸಕರಿಗೆ ಮತ್ತು ಪ್ರಮುಖರಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು, ಭಾಳ ದೊಡ್ಡ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು 3 ಸಭೆಗಳನ್ನು ಬೆಂಗಳೂರಲ್ಲೇ ಮಾಡಿ ಅಡುಗೆಯವರನ್ನೆಲ್ಲ ಕೂಡ ಕರೆಸಿ ಈಗಾಗಲೇ ಪೂರ್ವಭಾವಿಯನ್ನು ಸಭೆಯನ್ನು ಮಾಡಿ ಇವತ್ತು ಸ್ಥಳ ಪರಿಶೀಲನೆಗೆ ಬಂದಿದ್ದೀವಿ ನಾವು. ಯಾಕಂದರೆ 10 ಲಕ್ಷ ಜನ ಬರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಒಂದು ಚೂರು ಕೂಡ ವ್ಯತ್ಯಾಸ ಆಗದ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಎಲ್ಲೆಲ್ಲಿ ಅಡುಗೆಯವರಿಗೆ ಪೆಂಡಾಲ್ ಹಾಕಬೇಕು ಅಂದರೆ ಶೀಟದು ಹಾಕಬೇಕು, ಮತ್ತು ಎಲ್ಲಿ ಜನ ಊಟಕ್ಕೆ ಬರಬೇಕು, ಎಲ್ಲಿಂದ ಬರ್ತಾರೆ ಮತ್ತು ಎಲೆಗಳನ್ನು ಎಲ್ಲಿ ಹಾಕಬೇಕು, ಅವ್ರ ಕೈ ತೊಳೆಯೋದಕ್ಕೆ ನೀರಿನ ವ್ಯವಸ್ಥೆ ಏನಾಗಬೇಕು, ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ನಮ್ಮ ಬೆಂಗಳೂರಿನ ಶಾಸಕರಾದಂಥ ಮಾಜಿ ಸಚಿವರಾದಂಥ ಸನ್ಮಾನ್ಯ ಗೋಪಾಲಯ್ಯವರು, ಸನ್ಮಾನ್ಯ ಮುನಿರತ್ನಮ್ಮ ಅವರು, ಸನ್ಮಾನ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು, ನಮ್ಮ ಮುನ್ರಾಜು ಅವರು ಮತ್ತು M ಕೃಷ್ಣಪ್ಪ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲ ಕೂಡ ಬಂದಿದ್ದೀವಿ. ಉಳಿಕೆ ಶಾಸಕರು 7ನೇ ತಾರೀಕಲ್ಲಿ ಎಲ್ಲರೂ ಕೂಡ ಇಲ್ಲೇ ಬಂದು ಉಳ್ಕೊತೀವಿ.